ಕಬ್ಬು ರೇಟ್ ಕೇಳ್ತಿದಾರಲ್ಲ, ಇದು 3,500 ಕೇಳ್ತಿದಾರಲ್ಲ, ಇದು ರಾಂಗ್. ಅವ್ರು ಅದಕ್ಕೆ ಕೇಳಬಾರ್ದು. ಅವ್ರು ಕೇಳಬೇಕಾಗಿರೋದು 10,000 ರೂಪಾಯಿ ಪ್ರತಿ ಟನ್ಗೆ ಸರ್ಕಾರ ಕೊಡಬೇಕು. ಕರ್ನಾಟಕದಲ್ಲಿ 12 ರಿಂದ 13 ಲಕ್ಷ ಎಕರೆ ಕಬ್ಬು ಬೆಳೀತಾರೆ ಕರ್ನಾಟಕದಲ್ಲಿ. ಅದ್ರಲ್ಲಿ ಸುಮಾರು 6 ಲಕ್ಷ ರೈತರು ಕಬ್ಬು ಬೆಳೀತಾರೆ. ಆಯ್ತಾ. GST ಸಕ್ಕರೆ 42 ಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಆಗುತ್ತೆ. ಅದ್ರಲ್ಲಿ GST 5% ಹೋದ್ರೆ 900 ಕೋಟಿ GST ಕಲೆಕ್ಟ್ ಆಗತ್ತೆ ಕೇಂದ್ರ ಸರ್ಕಾರಕ್ಕೆ. ಇಥನಾಲ್ ಪ್ರೊಡಕ್ಷನ್ ಆಗುತ್ತೆ ಈ ಇದ್ರ ಎಕರೆಯಲ್ಲಿ 150 ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ. ನಮ್ಮ ಎಕ್ಸೈಸ್ ಡ್ಯೂಟಿ ವಿಸ್ಕಿ, ರಮ್ಮು, ಜಿನ್ನು, ಬ್ರ್ಯಾಂಡಿ, ವೋಡ್ಕಾ, ಬಿಯರ್ ಎಲ್ಲದಕ್ಕೂ ಆಲ್ಕೋಹಾಲ್ ಅಂತ ಬೇಸ್ ಇದೆಯಲ್ಲ, ಆ ಬೇಸ್ ಬರೋದು ಕಂಪ್ಲೀಟ್ ಆಗಿ ಕಬ್ಬು ಬೆಳೆಗಾರರಿಂದ ಕರ್ನಾಟಕದಲ್ಲಿ. ಆಯ್ತಾ. ಇದು ಎಷ್ಟು ಕಲೆಕ್ಷನ್ ಆಗುತ್ತೆ ಅಂದ್ರೆ 36,000 ಕೋಟಿ ಕಲೆಕ್ಷನ್ ಆಗೋದು. ಈಗ ಮ್ಯಾಥ್ಸ್ ತಗೊಳ್ಳಿ. ಈಗ ನಮ್ಮ ರೈತ 1 ಎಕರೆ ಕಬ್ಬು ಬೆಳೆದ್ರೆ ಅವನ್ಗೆ ಸಿಗೋದು ವರ್ಷ ಪೂರ್ತಿ 12 ತಿಂಗಳಿಂದ 13 ತಿಂಗಳು ಬೆಳೆ 40,000 ರೂಪಾಯಿ ಸಿಗುತ್ತೆ ಎಲ್ಲ ಖರ್ಚು ಕಳೆದು. 6 ಲಕ್ಷ ರೈತರು ಹೇಳದ್ನಲ್ಲ, 6 ಲಕ್ಷ ರೂಪಾಯಿ ಪ್ರತಿ ಏಕರ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಸರ್ಕಾರಕ್ಕೆ. ನಾವು ಸಾಫ್ಟ್ವೇರ್ ಡಾಕ್ಟರ್ಸ್, ಚಾರ್ಟರ್ಡ್ ಅಕೌಂಟೆಂಟ್ಸ್ ನಾವೆಲ್ಲ ಟ್ಯಾಕ್ಸ್ ಕಟ್ತೀವಲ್ಲ. ನಾವೇನು 20 ಲಕ್ಷ ದುಡಿದ್ರೆ 30% ಟ್ಯಾಕ್ಸ್ ಕೊಡ್ತೀವಿ. ಅಂದ್ರೆ 6 ಲಕ್ಷ ರೂಪಾಯಿ ಟ್ಯಾಕ್ಸ್ ಕೊಟ್ಬಿಟ್ಟು 14 ಲಕ್ಷ ನಾವು ಇಟ್ಕೊಳ್ತೀವಿ. ಇಲ್ಲಿ ರೈತ ದುಡಿತಾ ಇರೋದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಾಸ್ಟ್ 6 ಲಕ್ಷ ದುಡಿತಾ ಇದೆ 1 ಎಕರೆಗೆ. ಸರ್ಕಾರ 40,000 ಸರ್ಕಾರ ತಗೋಬೇಕು, 5.5 ಲಕ್ಷ ರೈತನ ಕೊಡಬೇಕು. ಇದು ರಿವರ್ಸ್ ಆಗ್ಬಿಟ್ಟಿದೆ, ಟೋಟಲಿ ರಿವರ್ಸ್. ಸೊ ನಾವು ಪರ್ಸ್ಪೆಕ್ಟಿವ್ ಕುತ್ಕೊಂಡು ನಮ್ಮ ರೈತರು 300 ರೂಪಾಯಿ ಜಾಸ್ತಿ ಕೇಳ್ತಾ ಇದಾರೆ ಸರ್. ದೇ ಶುಡ್ ಆಸ್ಕ್ ಫಾರ್ 10,000, ನಾಟ್ 3,500.